ಇದನ್ನು ಅಲಸಂದಿ ವಡೆ ಮಾಡುವ ವಿಧಾನ ನೋಡೋಣ. ಅಲಸಂದಿ ತೊಗೊಂಡಿದ್ದೀನಿ. ಅಲಸಂದಿನ ಒಂದು ಟೈಮ್ ಮಿಕ್ಸಿಗೆ ಹಾಕಿದ್ದೀನಿ, ತರಿ ಒಣವೆ. ಇದನ್ನು 3 to 4 hours ನೆನೆ ಹಾಕಿದ್ದೀನಿ ನಾನು. ಸಾಯಂಕಾಲ ಮಾಡಲಿಕ್ಕೆ ಮಧ್ಯಾಹ್ನ ನೆನೆ ಹಾಕಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದರ ಒಟ್ಟು ಎಲ್ಲ ಕ್ಲೀನ್ ಮಾಡಿ ತೊಳೆದು ಇದನ್ನು ತರಿಯಾಗಿ ರುಬ್ಕೋಬೇಕು. ಇಷ್ಟು ತರಿಯಾಗಿ ರುಬ್ಬಿದ್ರೆ ಸಾಕಾಗುತ್ತೆ. ಅದಕ್ಕೆ ಇರಬೇಕಿದು ಹಿಟ್ಟು ವಡೆ, ಅದಕ್ಕೆ ಇಷ್ಟಿದ್ರೆ ಸಾಕು. ಇದಕ್ಕೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕ್ತಾಯಿದ್ದೀನಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಜೀರಿಗೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಉಪ್ಪೆಲ್ಲ ಕರಗೋವರೆಗೂ. ಇವಾಗ ಹಿಟ್ಟು ರೆಡಿ ಆಗಿದೆ. ಇದನ್ನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಹಾಕೋದು, ಈ ಥರ ವಡೆ ಮಾಡಿ ಇದು ನೀರು ಜಾಸ್ತಿ ಆಗಿದೆ ಅಂದರೆ ಬಟ್ಟೆ ಮೇಲೆ ಹಾಕಿದ್ರಿಂದ ನೀರು ಕಡಿಮೆ ಆಗಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಕರಿಬೇಕು. ಕಲರ್ ಚೇಂಜ್ ಆಗಿದೆ ನೋಡಿರಿ. ಇಷ್ಟು ಕಲರ್ ಬಂದರೆ ಸಾಕು. ಟೇಸ್ಟೂ ಚೆನ್ನಾಗಿರುತ್ತೆ. ಇದಾಗಿದೆ, ತೆಗಿತಾ ಇದ್ದೀನಿ ನಾನು. ಇದನ್ನು ಸ್ವಲ್ಪ ಹಾಕಬೇಕು. ಬಿಸಿ ವಡೆ ರೆಡಿ ಆಗಿದೆ. ಹೊರಗಡೆ ಕ್ರಿಸ್ಪಿ ಆಗಿದೆ, ಒಳಗಡೆ ಸ್ಮೂತ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇದು ಉತ್ತರ ಕರ್ನಾಟಕ ಶೈಲಿ ಅಲಸಂದಿ ವಡೆ. ಟೀ ಜೊತೆಗೆ ಸಾಯಂಕಾಲ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಬಿಸಿ ಟೀ ಜೊತೆಗೆ ಅಲಸಂದಿ ವಡೆ ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.